ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಈ ಪರೀಕ್ಷಾ ಅಕ್ರಮಗಳೇನು ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. PDO ಪರೀಕ್ಷೆ ಸ್ಕ್ಯಾಮ್ ಆಗಿದೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಬಡ್ಕೊಂಡ್ರು ಕೂಡ ಅದು ಸರ್ಕಾರಕ್ಕೆ ಕಿವಿಗೆ ಬೀಳ್ತಾ ಇಲ್ಲ. ಅವ್ರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಮತ್ತೆ ಅದನ್ನು ಸ್ಪರ್ಧಾರ್ಥಿಗಳ ಮೇಲೆ ಹಾಕುವಾಗ ಮಾಡ್ತಾ ಇದ್ದಾರೆ. ನಾವು ಹಿಂದೆನೇ PDO ಅಕ್ರಮ ಗ್ಯಾರಂಟಿ ಆಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಅದು ಹೆಂಗಾಗುತ್ತೆ, ಅದಕ್ಕೆ ಸೊಲ್ಯೂಷನ್ ಏನು, ಪರ್ಮನೆಂಟ್ ಸೊಲ್ಯೂಷನ್ ಏನು, ಟೆಂಪ್ರರಿ ಸೊಲ್ಯೂಷನ್ ಎಲ್ಲ ವಿಡಿಯೋ ಮಾಡಿದ್ವಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಏನಾಗಿದೆ ಅಂದರೆ, ಸಿಂಧನೂರಿನಲ್ಲಿ ಇದೊಂದು ಪರೀಕ್ಷೆಗಳ ಅಭ್ಯರ್ಥಿಗಳ ಮೇಲೆ 12 ಜನರ ಮೇಲೆ FIR ದಾಖಲಾಗಿದೆ. ಪರೀಕ್ಷೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ, ಸುಮ್ಮನೆ ಮಾಡಿದ್ದಾರೆ ಅಂತೇಳಿ ಗೊಂದಲ. ಅದು ಮುಖ್ಯಮಂತ್ರಿಗಳು ಸದನದಲ್ಲಿ ಏನು ಹೇಳ್ತಾ ಇದ್ದಾರೆ, 800ಕ್ಕಿಂತ ಹೆಚ್ಚು ಜನ ಎಕ್ಸಾಮ್ ಬರೆದ್ರು ಕೂಡ ನಾವು 12 ಜನರ ಮೇಲೆ ಮಾತ್ರ ಯಾಕೆ FIR ಮಾಡಿದ್ವಿ ಅಂದರೆ ಅವ್ರು ತಪ್ಪು ಮಾಡಿದ್ದಾರೆ, ಉಳ್ಕೋ ಜನರು ಮಾಡಿಲ್ಲ ಅಂತೇಳಿ ಅವ್ರಿಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ತಲುಪುವ ಹಾಗೆ ಮಾಡಿ. ಅರ್ಧ ಗಂಟೆ ನೀವು ಕ್ವಶನ್ ಪೇಪರ್ ಲೇಟಾಗಿ ಕೊಟ್ಟು ಮತ್ತೆ ಸ್ಪರ್ಧಾರ್ಥಿಗಳ ಮೇಲೆ ನೀವು ಗೂಬೆ ಕೂರಿಸ್ತೀರಾ ಅಂದರೆ ಹೆಂಗೆ ತಡ್ಕೊಳಕ್ಕಾಗತ್ತೆ? ಇನ್ನೊಂದು ಕಡೆ ಏನು ಮಾಡ್ತಾನೆ, ಈಗ ಕಲ್ಯಾಣ ಕರ್ನಾಟಕ ಅದು ಆಯ್ತಿದ್ದು, ನಾನು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಬ್ಲೂಟೂತ್ ತಗೊಂಡು ಒಳಗಡೆ ಹೋಗ್ತಾನೆ. ನೀವು ಜಾಮರ್ ಹಾಕಿಟ್ಟಿಲ್ಲ ಅಥವಾ ಮೆಟಲ್ ಡಿಟೆಕ್ಟರ್ ಮೂಲಕ ಅವನು ಬ್ಲೂಟೂತ್ ಹೆಂಗೆ ಗೊತ್ತಾಗಲಿಲ್ಲ ನಿಮಗೆ? ಒಂದು ಚೆಕಿಂಗ್ ಸಿಸ್ಟಮೇ ನಿಮ್ಮದು ರಾಂಗ್ ಇದೆ. ಮತ್ತು ಸ್ಪರ್ಧಾರ್ಥಿಗಳ ಮೇಲೆ ಹಾಕ್ತಿರಲ್ಲ ನೀವು, ಇದೆಷ್ಟು ಸರಿ? ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಅವ್ರು ಚೆಕ್ಕಿಂಗ್ ಮಾಡೋರನ್ನ ಅವ್ರ ಮೇಲೆ ಏನು ಕ್ರಮ ತಗೋತಾರೆ? ಬ್ಲೂಟೂತ್ ಒಳಗಡೆ ಹೆಂಗೆ ಹೋಯ್ತದು? ಹೋದ್ರು ಕೂಡ ನಾನು ಅದಕ್ಕೆ ಹೇಳಿದ್ದೆ, ಬ್ಲೂಟೂತ್ ಅಲ್ಲ, ನೀವು ಮೊಬೈಲ್ ಹೋದ್ರು ಕನೆಕ್ಟ್ ಆಗಬಾರ್ದಂಗೆ ಜಾಮರ್ ಹಾಕಬೇಕು. ಜಾಮರ್ ಹಾಕಿಲ್ಲ ಅಂದಂಗೆ ಅರ್ಥ ಆಯ್ತಲ್ಲ. ಒಂದು ಬ್ಲೂಟೂತ್ ಕನೆಕ್ಟ್ ಮಾಡಿದಾನಂದ್ರೆ ಡಾಂಗಲ್ ಒಯ್ತಾನಂತವನು, ಡಾಂಗಲ್ ಒಯ್ದಿದ್ದ ತುಮಕೂರು PDO ಅಭ್ಯರ್ಥಿ. ಮತ್ತು ಇವ್ರ ಮೇಲೆ ನೀವೇನು ಕ್ರಮ ತಗೊಂಡ್ರಿ? ನೋಡ್ರಿ, ಪ್ರಶ್ನೆ ಮಾಡಿ ಈ ಥರ ಅಕ್ರಮ ಆಗ್ತಾ ಇದೆ, ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ದು ತಪ್ಪಾಯ್ತಾ? ಏನು ಹೇಳಿ ಸ್ನೇಹಿತರೆ. ಅದಕ್ಕೆ ನಾವು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನಂದರೆ, ಈ ಬರೀ OMR ಮಾದರಿ ಪರೀಕ್ಷೆಗಳು ಬಂದ್ ಆಗಬೇಕು. ಈ IBPS ಮಾದರಿಯಲ್ಲಿ, ರೈಲ್ವೆ ಮಾದರಿಯಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ನೇ ಆಗಬೇಕು. KPTCLನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಎಲ್ಲ ಮೊದಲು ಆನ್ಲೈನಲ್ಲಿ ಮಾಡ್ತಿದ್ರು. ಒಂದು ಘನಂದಾರಿ ಕೆಲಸ ಏನು ಮಾಡಿದ್ರೆ ಅದನ್ನು OMR ಮಾದರಿಗೆ ತೊಗೊಂಡ್ಬಂದ್ರು, ಮತ್ತೆ ಅದನ್ನು ಹಳೆ ಮಾದರಿಗೆ ತೊಗೊಂಬಂದ್ರು. ಸ್ನೇಹಿತರೆ, ಅದಕ್ಕೆ ನೊಂದು ಅಭ್ಯರ್ಥಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದನ್ನು ಸುಮ್ಮನೆ ಡೀಲ್ ಮಾಡಿಬಿಡ್ರಿ, ಸುಮ್ಮನೆ ಯಾಕೆ ಎಕ್ಸಾಮ್ ನಡೆಸ್ತಾ ಇದ್ದೀರಾ, ಹರಾಜು ಹಾಕ್ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಅವರು ನೋವುದು ಇದೇ ಆಗಿಬಿಟ್ಟಿದೆ ನಮಗೆ. ಪರೀಕ್ಷೆ ಬರೆಯೋದು, ಆಮೇಲೆ ರೋಡಲ್ಲಿ ಬರೋದು, ಈ ಥರ ನೋ ಎಕ್ಸಾಮ್ ಸ್ಕ್ಯಾಮ್ಸ್ ಅಂತೇಳಿ ಬೋರ್ಡ್ ಹಿಡ್ಕೊಂಡು ಕುಂಡ್ರೋದು. ಇದೇನೇ ನಮ್ಮ ಕೆಲಸ? ಇದೇನೇ ಮುಂದುವರೆದ ರಾಜ್ಯ ನಮ್ಮದು? ಸ್ನೇಹಿತರೆ, ಅದಕ್ಕೊಂದು ಪ್ರೂಫ್ ಬಂದಿದೆ ನೋಡಿ. ಎಲ್ಲರೂ ದಯವಿಟ್ಟು ಎಲ್ಲರಿಗೂ ನಿಮ್ಗೆ ನಿಜವಾಗ್ಲೂ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಶೇರ್ ಮಾಡಪ್ಪ. ಸರ್ ಇವು ಏನದ ಸರ್? ಏನದರು ಏನದವರು ಏನದವ್ರು ಏನದವೇನ್ರಿ? ಒಂದ್ ನಿಮಿಷ ಹೇಳ್ರಿ, ನನ್ಗೆ ಏನದ ಹೇಳ್ರಿ. ಏನ್ ಕಾಣ್ತಾವ ನಿಮ್ಗೆ? ಕ್ವಶನ್ ಪೇಪರ್ ಟೈಮ್ ಎಷ್ಟು ಆಗೈತ್ರಿ ಸರ್? ಒಂದ್ ನಿಮಿಷ ಹೇಳ್ರಿ, ಟೈಮ್ ಎಷ್ಟು ಆಗೈತ್ರಿ ಸರ? ಟೈಮ್ ಎಷ್ಟು ಆಗೈತ್ರಿ ಈಗ? ಇವೇನದವ್ರಿ? ಕ್ವಶನ್ ಪೇಪರ್ ಅದಾವ ಇಲ್ರಿ? ಎಲ್ಲಿಂದ ತಗೊಂಬಂದ್ರಿ? ಯಾವ ಸರ್ ಕೊಟ್ರಿ ಸರ್? ಯಾವ ಸರ್ ಕೊಟ್ರಿ? ಯಾವ ಸರ್ ಕೊಟ್ರಿ ಹೇಳ್ರಿ? ಯಾವ ಸರ್ ಹೇಳ್ರಿ? ಚೀಫ್ ನಿಮ್ ಕೈ ಕ್ವಶನ್ ಪೇಪರ್ ಈ ಟೈಮ್ ಕೊಟ್ರ. ಟೈಮ್ ಎಷ್ಟು ನೋಡ್ರಿ, ಟೈಮ್ 10:45. ಇವಾಗ ನಿಮ್ಗೆ ಕ್ವಶನ್ ಪೇಪರ್ ಹೊರಗಿನ ತಗೊಂಬಂದ್ ಕೊಟ್ಟಾರ. ಎಲ್ಲಿಂದ ತಗೊಂಬಂದ್ ಕೊಟ್ರಿ? ಒಳಗಡೆ ಈಗ ಕೊಟ್ಟಿದ್ದಾರೆ ಅಂದ್ರೆ ಅವಾಗ ಕ್ವಶನ್ ಎಕ್ಸಾಮ್ ಟೈಮ್ ಕೊಟ್ಟಿಲ್ಲ ನಿಮಗೆ ಸರ್. ನೀವು ಚೀಫ್ ಸ್ಪೈಡಿಂಗ್ ಕೇಳಿ ದಯವಿಟ್ಟು. ಅಲ್ರಿ ನೀವು ಅಲ್ರಿ ಮೆಂಬರ್ ಸ್ಪಾಟ್ ಅಲ್ರಿ ನೀವು. ಒಂದು ಬಂಡಲ್ ಕೊಟ್ಟಿದ್ದು ಮಿಸ್ಟೇಕ್ ಆಗಿತ್ತು. ಮಿಸ್ಟೇಕ್ ಏನಾಗಿತ್ತು ಹೇಳ್ರಿ? ಅದು 12 ಪೇಪರ್ ಅಷ್ಟೇ ಬಂದಿದ್ದು. ಮತ್ತೆ ಅವ್ರಿಗೆ ಜವಾಬ್ದಾರಿ ಇಲ್ಲನ್ರಿ. ಈಗ ಕೊಟ್ಟಿದ್ದಾರೆ. 12 ಮಂದಿ ಫಸ್ಟ್ ನಡೆಸ್ಬೇಕು, ಆಮೇಲೆ 12 ಮಂದಿ ನಡೆಸ್ಬೇಕು ಅಂತ ಕೊಟ್ಟಿದ್ರನ್ರಿ ಅವರು. ಹೆಂಗ್ರಿ ಸರ್? ಆಮೇಲೆ ಬರ್ರಿ ಕಡೆ ಹೊರ ಬರ್ರಿ. ನೀವು ಇಲ್ಲ ಹೊರಗೆ ಬರ್ರಿ. ನಾವೆಲ್ಲ 200 ಕಿಲೋಮೀಟರ್ ಬಂದು ಸರ್ ಕ್ವಶನ್ ಪೇಪರ್ ನಿಮಗೆ ಇವಾಗ ಯಾರು ಕೊಟ್ರಿ? ಇವಾಗ ಕ್ವಶನ್ ಪೇಪರ್ ಯಾರು ಕೊಟ್ರಿ? ಚೀಫ್ ಕೊಟ್ರ? ಅಂದ್ರೆ ಟೈಮ್ ಎಷ್ಟಾಗೈತಿ? 11:10 15 ನಿಮಿಷ ಕಡಿಮೆ ಆಯ್ತು. ಅಂದ್ರೆ ಮೊದಲು ನಿಮ್ ಕೈ ಕೊಟ್ಟಿಲ್ಲ ಇವರು. ಮೊದಲು ಒಂದೊಂದು ಕೊಟ್ಟಾರ. ಪ್ರಾಬ್ಲಮ್ ಅವ್ರ ಕಡೆ ಐತಲ್ರಿ? ಬಾಯ್ಬಿಟ್ಟು ಹೇಳ್ರಿ. ಮೊದಲು 12 ಕೊಟ್ಟಾರ್ರಿ. ಇವಾಗ 10:45 ಅಂದಾಗ ನಿಮಗೆ ಇನ್ನೊಂದು ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ. ಇನ್ನ ಸೀಲ್ ಓಪನ್ ಆಗಿಲ್ಲ. ಅದೇ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗ್ರಿ. ತಗೊಂಡೋಗ್ಯಾರಲ್ರಿ? ಹೇಳ್ರಿ ಸರ್, ಬಾಯ್ಬಿಟ್ಟು. ಸರ್ ಕ್ವಶನ್ ಪೇಪರ್ ಇವು ಯಾರು ಕೊಟ್ರು ಸರ್ ನಿಮಗೆ? ಇವಾಗ ಕ್ವಶನ್ ಪೇಪರ್ ಹೇಳ್ರಿ, ನೀವು ಕುಲ ಹೇಳ್ರಿ. ಹಾಂ
ಟೈಮ್ 10:45 ನಿಮ್ ಕೈ ಕೊಟ್ಟಾರ ಅವ್ರು ಸರ್ ಬೆಳಿಗ್ಗೆ ಒಂದ್ ಸೆಟ್ ಕೊಟ್ಟಾರ್ರಿ ಇವಾಗ ಇನ್ನೊಂದ್ ಸೆಟ್ ಕೊಟ್ಟಾರಲ್ರಿ ಇವಾಗ ಸದ್ಯ ಟೈಮ್ 10:45 ಒಂದ್ ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗ ಏನ್ ಮಿಸ್ ಆಗಿತ್ತಲ್ಲ ಕ್ವಶನ್ ಪೇಪರ್ ಇವಾಗ ಕೊಟ್ಟಾರ ಅವ್ರು ನೀವು ತಗೊಂಡ್ಬಿಟ್ಟಿರಲ್ಲ ಸರ್ ಇವಾಗ ನಿಮಗ ಈ ಟೈಮಿಗೆ ಈಗ ಸದ್ಯಕ್ಕೆ ಕೊಟ್ಟರೆ ಕ್ವಶನ್ ಪೇಪರ್ ತಗೊಂಡೋಗಂತಂದ್ರೆ ಜಸ್ಟ್ ಓಪನ್ ಮಾಡಿದ್ದಿಲ್ರಿ ಅದು ಕೊಡೋದು ಇವಾಗ ಕೊಟ್ಟಾರಲ್ರಿ ಬೆಳಿಗ್ಗೆ ಕೊಟ್ಟಿದ್ದ ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ ಅಲ್ಲ ಸರ್ ಬೆಳಿಗ್ಗೆ ಕೊಟ್ಟಿದ್ದ ಕ್ವಶನ್ ಪೇಪರ್ 12 ಮಂದಿ ಕೊಟ್ಟಿರಲ್ರಿ ನಮ್ಮ ರೂಲ್ ಓಪನ್ ಮಾಡಿಟ್ಟಿವ್ರಿ ಸರ್ ಓಪನ್ ಮಾಡಿದ್ವಿ ಕೊಟ್ಟು ಸೀಲ್ ಓಪನ್ ಮಾಡ್ಯಾರ ನಮ್ಮ ಕಡೆ ಸರ್ ಓಪನ್ ಮಾಡಿದ್ರು ಅಲ್ಲ ಓಪನ್ ಮಾಡಿ ಸರಿ ಸರ್ ನೋಡಿದ್ರಲ್ಲ ಸ್ನೇಹಿತರೆ, ಹೆಂಗೆ ಒಂದು ಡಿಟೇಲ್ ಆಗಿ ಈ ವಿಡಿಯೋ ಮಾಡಿದ್ದಾರೆ. ಅವ್ರಿಗೆ ಇಲ್ಲಿಂದನೇ ಯಾರು ವಿಡಿಯೋ ಮಾಡಿದಾರಲ್ಲಪ್ಪ ಅವ್ರಿಗೆ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ನಾನು. ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಕೋಬೇಕು. ಮತ್ತು ಪರೀಕ್ಷೆಯನ್ನು ಮರುಪರೀಕ್ಷೆ ಮಾಡಲೇಬೇಕು. ಬರೀ ನಮಗೆ OMR ಮಾದರಿಯಲ್ಲಿ ಬೇಡ, ನೀವು ಇನ್ನೂ 2 ತಿಂಗಳು ಟೈಮ್ ತೊಗೊಳ್ಳಿ. ಯಾರಿಗಾದರೂ ಟೆಂಡರ್ ಕೊಡ್ತಾರೆ ಕೊಡ್ರಿ, IBPS ಕೊಡ್ರಿ, ಯಾರು ಕೊಡ್ತಾರೆ ಕೊಡ್ರಿ. ಆದರೆ ನಮಗೆ CBT ಮಾದರಿಯಲ್ಲಿ ಮಾತ್ರ ಪರೀಕ್ಷೆ ಬೇಕು. ಇದನ್ನೊಂದು ಮಾಡಿದ್ರೆ ಈ ಯುವಕರು ನಿಮ್ಮನ್ನು ಸಾಯುವವರೆಗೂ ನೆನೆಸ್ತಾರೆ. ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸೋ ಕೆಲಸ ನಿಮ್ಮದು. ಆಲ್ ದಿ ಬೆಸ್ಟ್.